ಬದುಕಿನ ನೆನಪು ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನಮಸ್ಕಾರ. ನನ್ನ ಜನ್ಮದಿನ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ಆಚರಣೆ ಮಾಡ್ಕೊಂಡಿದ್ದೀವಿ. ವರ್ಷ ಬಂದಂಗೆ ನಮ್ಮೆಲ್ಲ ನಮ್ಮ ಪಂಚಾಯತಿ ಯಾವುದೇ ಪಂಚಾಯತಿಗಳಿರ್ಬೋದು, ನಮ್ಮ ಊರು ಮುಖಂಡಗಳಿರ್ಬೋದು, ನಮ್ಮ ಒಂದೂರು ಪಂಚಾಯತಿ ಮುಖಂಡಗಳಿರ್ಬೋದು, ಅನೇಕ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇತ್ತು ಬಂದು ನನಗೆ ವರ್ಷನೂ ಆರೋಗಿಸ್ತಾರೆ. ಅವ್ರಿಗೂ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರಿಗೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದೇ ರೀತಿ ನಮಗೆ ಒಂದು ಸೇವೆ ಮಾಡುವ ಶಕ್ತಿ ಹುಟ್ಟುಹಬ್ಬದ ನೆಪದಲ್ಲಿ ಒಂದು ಸೇವೆ ಮಾಡುವಂಥ ಶಕ್ತಿ ದೇವ್ರ ಸೇವೆ ಮತ್ತು ಜನರ ಸೇವೆ ಮಾಡೋ ಶಕ್ತಿ ಕೊಳ್ಳಿ ಅಂತ ಭಗವಂತನ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ದನ ಕರುಗಳಿಗೆ ಒಳ್ಳೆಯ ಮೇವಾಗಲಿ, ನೀರು ಸಿಗಲಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿ, ಒಂದು ಮಳೆ ಆಗಲಿ ಅಂತ ಹೇಳ್ತಾ, ಯಾಕಂದರೆ 4-5 ವರ್ಷ ನಾವು ಕೋವಿಡಿಂದ ಮುಕ್ತವಾಗಿದ್ದೀರಿ. ಇವಾಗ ಆರೋಗ್ಯವಾಗಿದ್ದೀರಿ, ಎಲ್ಲರೂ ಕ್ಷೇಮವಾಗಿದ್ದಾರೆ, ಚೆನ್ನಾಗಿದೆ. ಇದೇ ರೀತಿ ದೇವರು ಭಗವಂತ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 2,000-3,000 ಜನಕ್ಕೆ ಅಂಗವಿಕಲರಿಗೆ ನಾವು ಇವತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಮತ್ತು ಸಹಾಯಧನ ಕೊಡುವ ಮುಖಾಂತರ ಮತ್ತು ಕಂಪ್ಯೂಟರ್ ತರಬೇತಿ ಕೊಡಿರೋರಿಗೆ ಸರ್ಟಿಫಿಕೇಟ್ ಕೊಡೋದು. ಸುಮಾರು ಜನ ನೈಟು ಬಂದಿರೋ ಯುವಕರು ಬಂದಿರೋ ಹೊರಗೆ ಈಗ ಹೋಗಬೇಕು. ಅಲ್ಲಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಇವಾಗ ಮುರ್ಕೊಂಡಿದ್ದಾನೆ, ನಾವು ಹೋಗಲಿಲ್ಲ ಅಂತ ಹೋಗ್ಬೇಕು. 2028ಗೆ ತಾವು ಪಕ್ಷಾತೀತವಾಗಿ ಅಂದರೆ ತೀರ್ಮಾನ ಮಾಡಲಿಲ್ಲ, ಇನ್ನು ಯಾವುದೂ ನಿರ್ಧಾರ ಆಗಲಿಲ್ಲ. ಇಂಡಿಪೆಂಡೆಂಟ್ ಹೋಗ್ಬೇಕಂತ ಏನೋ ರಾಜಕೀಯ ಬೆಳವಣಿಗೆ ಏನಾಗ್ತದೆ ನೋಡ್ಕೊಂಡು ಒಂದು 6 ತಿಂಗಳಿಂದ ತೀರ್ಮಾನ ತಗೊಂಡು ಅದಕ್ಕೆ ಯಾವುದರಿಂದ ಸೇವೆ ಮಾಡ್ತಾಯಿದ್ದೀವಿ. ಬರ್ತೀರಿ ಏನು ಮಾಡ್ತೀರಿ ಪ್ರತಿ ಬೂತ್ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ನಮಗೆ ಸಂಘಟನೆ ಕಾರ್ಯಕರ್ತರು ಅವ್ರಿಗೆ ಏನು ಕಷ್ಟ ಸುತ್ತ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 6 ತಿಂಗಳಿಂದ ನೋಡೋಣ.